ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ಹನುಮಂತ್ ಮೊಗೇರ್ ಅಂತ ಹೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣಿಯೂರು, ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕ. ಇವತ್ತಿನ ದಿನ ನಾವು ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕ್ತಾರೆ, ಸಲುತ್ತಾರೆ. ಅದಕ್ಕಾಗಿ ಅವರು ಉದ್ಯೋಗವನ್ನು ಮಾಡ್ತಾರೆ, ಅಂದರೆ ದುಡಿಮೆಯನ್ನು ಮಾಡ್ತಾರೆ. ಅದೇ ವಿಷಯವಾಗಿ ನಾವೀಗ ತಿಳ್ಕೊಳ್ಳುವ. ಈ ಸಮಾಜಶಾಸ್ತ್ರದಲ್ಲಿ ದುಡಿಮೆ ಅನ್ನುವಂಥ ಒಂದು ಪಾಠ ಇದೆ. ಅಲ್ಲಿ ಈ ಪಾಠದಲ್ಲಿ ನೀವು ಶ್ರಮ ವಿಭಜನೆ, ಉದ್ಯೋಗ ಮತ್ತು ದುಡಿಮೆಯ ಭೇದ ಭಾವ, ಹಾಗೆ ಸಂಭಾವನೆ, ದುಡಿಮೆ ರಹಿತ ಸಂಭಾವನೆ, ಸಂಭಾವನೆ ರಹಿತ ದುಡಿಮೆ, ಇವೆರಡನ್ನು ನೋಡ್ಬೋದು. ಸಂಘಟಿತ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮೊದಲನೇದಾಗಿ ಶ್ರಮ ವಿಭಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರಮ ವಿಭಜನೆ ಅಂದರೆ ಕೆಲಸ ವಿಭಜಿಸುವುದು ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೇವೆ. ಶ್ರಮ ವಿಭಜನೆಯ ಅರ್ಥ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋದಾಗ ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಈ ಪ್ಲೇಟೋ ಒಬ್ಬ ಗ್ರೀಕ್ ತತ್ವಜ್ಞಾನಿ. ಮಾನವ ಸಮಾಜ ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ. ಈ ಸ್ವಾಭಾವಿಕ ಅಸಮಾನತೆ ಏನಿದೆ ಅದು ಶ್ರಮ ವಿಭಜನೆಗೆ ಕಾರಣವಾಗ್ತದೆ ಅನ್ನೋದನ್ನು ಅವರು ಹೇಳ್ತಾರೆ. ಇನ್ನು ಈ ಶ್ರಮ ವಿಭಜನೆಯ ಬಗ್ಗೆ ಬಂದಾಗ, ಒಂದು ಸಮಾಜಕ್ಕೆ ಅಗತ್ಯವಾದ ವಸ್ತುಗಳನ್ನು, ಸೌಲಭ್ಯಗಳನ್ನು ನಾವು ವಿವಿಧ ಮೂಲಗಳಿಂದ ಪಡ್ಕೊಳ್ತೇವೆ ಅಂತ. ವಿವಿಧ ಮೂಲಗಳು ನಮಗೆ ಪೂರೈಸ್ತದೆ ಮಕ್ಕಳೇ ಅಂತ. ಹೇಗೆ ನೋಡಿ, ನೀವೆಲ್ಲ ಬಟ್ಟೆ ಹಾಕ್ತೀರಾ, ಆಹಾರ ತಿಂತೀರಾ, ಹೌದಲ್ವಾ? ಹಾಂ, ಆ ಬಟ್ಟೆಯನ್ನು ನಾವು ಹತ್ತಿಯಿಂದ ಮಾಡ್ತೇವೆ. ಅವರು ಬೆಳೆಯೋರು ಯಾರು? ರೈತರು. ರೈತರು ನಮಗೆ ಬೇಕಾದ ಪದಾರ್ಥಗಳನ್ನು ಒದಗಿಸ್ತಾರೆ. ಅದನ್ನು ನೇಯುವವರು ಯಾರು? ನೇಕಾರ. ನೇಕಾರ ಅದನ್ನು ನೇಯ್ತಾರೆ. ಹಾಗೆ ಟೇಲರ್ ನಮಗೆ ಚಂದದ ಬಟ್ಟೆ ಮಾಡಿಕೊಡ್ತಾರೆ. ಅಂದರೆ ವಿವಿಧ ವಲಯಗಳೆಲ್ಲ ಸೇರಿ ಒಂದು ಐಕ್ಯ ಆಗುವಂತೆ ಮಾಡ್ತದೆ ಈ ಶ್ರಮ ವಿಭಜನೆ. ಈ ಶ್ರಮ ವಿಭಜನೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಗತ್ಯತೆಗಳಿಗೆ ಬೇಕಾಗ್ತದೆ ಅಂತ ಹೇಳಿ ಇದು ಪ್ಲೇಟೋ ಅವರು ಹೇಳಿರುವಂಥದ್ದು. ಹಾಗೆ ಒಬ್ಬ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ಈ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಶ್ರಮ ವಿಭಜನೆ ಕಡಿಮೆ ಕೌಶಲ್ಯವಿರುವಂಥ ಕೆಲಸಗಾರರನ್ನು ಸೃಷ್ಟಿ ಮಾಡ್ತದೆ ಅಂತ ಹೇಳ್ತಾರೆ. ಅವರು ಎರಡು ವಿಧಗಳನ್ನು ಹೇಳ್ತಾರೆ. ಒಂದು ಆರ್ಥಿಕ ಶ್ರಮ ವಿಭಜನೆ, ಇನ್ನೊಂದು ಸಾಮಾಜಿಕ ಶ್ರಮ ವಿಭಜನೆ ಅಂತ ಹೇಳ್ತಾರೆ. ಈ ಆರ್ಥಿಕ ಶ್ರಮ ವಿಭಜನೆ ತಾಂತ್ರಿಕ ಅಂಶಗಳ ಜೊತೆಗೆ ಕಾರ್ಮಿಕರ ಸಹಕಾರದಿಂದ ಹೆಚ್ಚಾಗಿ ನಡೆಯುತ್ತದೆ ಅಂತ ಹೇಳ್ತಾರೆ. ಇನ್ನು ಸಾಮಾಜಿಕ ಶ್ರಮ ವಿಭಜನೆ ಬಗ್ಗೆ ಹೇಳ್ತಾ ಇದ್ರೆ, ಸಮಾಜ ಗೊತ್ತಿದೆ ಮಕ್ಕಳೇ ನಿಮಗೆ. ಹೇಗಿದೆ ಅಂತ ಹೇಳಿದರೆ, ಅಲ್ಲಿ ವರ್ಗ ಇರುತ್ತೆ, ಸ್ಥಾನ ಇರುತ್ತೆ, ಎಣಿಶ್ರೇಣಿ ವ್ಯವಸ್ಥೆ ಇರುತ್ತೆ. ಅದರಲ್ಲೇ ನಾವು ಸಾಮಾಜಿಕ ಶ್ರಮ ವಿಭಜನೆಯನ್ನು ಕಾಣಬಹುದು ಅನ್ನುವ ವಿಚಾರವನ್ನು ಹೇಳ್ತಾರೆ. ಇನ್ನು ಕೈಗಾರಿಕಾ ಕ್ರಾಂತಿ ಆಯಿತು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಹುಟ್ಕೊಂಡವಲ್ಲ, ಆ ನಂತರ ಈಗ ಬದಲಾಗಿದೆ. ಏನು ಬದಲಾಗಿದೆ ಅಂತ ಹೇಳಿದರೆ, ನಾವು ಯಾವ ಕಾಲದಲ್ಲಿದ್ದೇವೆ ಇವತ್ತು? ಮಾಹಿತಿ ತಂತ್ರಜ್ಞಾನದ ಕಾಲದಲ್ಲಿದ್ದೇವೆ, ಹೌದಲ್ವಾ? ಕಂಪ್ಯೂಟರ್ ಎಲ್ಲ ಹೇಳ್ತೀರಲ್ವ ನೀವು? ಹಾಗೆ ಈ ಮಾಹಿತಿ ತಂತ್ರಜ್ಞಾನ ಕಾಲದಲ್ಲಿ, ಈ ಸಾಮಾಜಿಕ ಬದಲಾವಣೆಯ ಕಾಲದಲ್ಲಿ ಈ ಶ್ರಮ ವಿಭಜನೆಯ ರೂಪಾಂತರಗೊಳ್ತದೆ. ಶ್ರಮ ವಿಭಜನೆ ಹೇಗೆ ರೂಪಾಂತರಗೊಳ್ತದೆ ಅಂತ ಹೇಳಿದರೆ, ಮಾಹಿತಿ ಸಮಾಜ ಅಥವಾ ಡಿಜಿಟಲ್ ಸಮಾಜದಲ್ಲಿ ಗಣಕಯಂತ್ರಗಳ ಮೂಲಕ ಶ್ರಮ ವಿಭಜನೆ ರೂಪಾಂತರಗೊಳ್ತದೆ. ಶ್ರಮ ವಿಭಜನೆಗೆ ಏನಿದೆ ಅದು ವಿಶೇಷ ಪರಿಣಿತಿಗೆ ಕಾರಣ ಆಗತ್ತೆ. ಹಾಗಾದರೆ ವಿಶೇಷ ಪರಿಣಿತಿ ಅಂದರೆ ಏನು? ವಿಶೇಷ ಪರಿಣಿತಿ ಅಂದರೆ ಮಕ್ಕಳೇ, ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ, ಕೌಶಲ್ಯವನ್ನು ಪಡೆಯುವುದು ಅಂತ ಅರ್ಥ ಆಗತ್ತೆ. ಇಷ್ಟು ನಾವು ತಿಳ್ಕೊಂಡೆವು. ಮುಂದೆ ಈ ಉದ್ಯೋಗ, ದುಡಿಮೆ ಇದೆಯಲ್ಲ, ಅದು ಒಂದೇ ರೀತಿ ಇಲ್ಲ. ಉದ್ಯೋಗದಲ್ಲಿ ಭೇದ ಭಾವ ಇದೆ, ದುಡಿಮೆಯಲ್ಲಿ ಅಸಮಾನತೆ ಇದೆ. ಅದನ್ನು ನೀವು ನೋಡ್ತೀರಿ. ನಿಮ್ಮ ಮನೆ ತೋಟಕ್ಕೆ ಬರುವ ಕೆಲಸಗಾರರನ್ನೆಲ್ಲ ನೋಡಿದ್ದೀರಲ್ವ? ಅಲ್ಲಿ ಗಂಡು ಹೆಣ್ಣು
ಏನಿದ್ದಾರೆ ಅಲ್ವಾ, ಅವರಲ್ಲಿ ಭೇದ ಭಾವ ಮಾಡಿ ನಾವು ಕೂಲಿಯನ್ನು ಕೊಡ್ತೇವೆ, ಮುಂದೆ ತಿಳ್ಕೊಳ್ಳುವ ನಾವು. ಹಾಗಾದರೆ ಈ ದುಡಿಮೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ನಾವು. ದುಡಿಮೆ ಅಂದರೆ ಏನು? ಒಬ್ಬ ವ್ಯಕ್ತಿ ದೈಹಿಕ ಶ್ರಮದಿಂದ ಅಥವಾ ಬೌದ್ಧಿಕ ಶ್ರಮದಿಂದ ಆದಾಯ ಅಥವಾ ವಸ್ತು ರೂಪದ ಪ್ರತಿಫಲವನ್ನು ಪಡೆಯುವುದು ಅಂತ ಅರ್ಥ ಆಗತ್ತೆ. ಅದಕ್ಕೆ ಇನ್ನೊಂದು ಅರ್ಥವಿವರಣೆಯನ್ನು ಕೊಡುವುದಾದರೆ, ದುಡಿಮೆ ಎನ್ನುವುದು ಉದ್ದೇಶಪೂರ್ವಕವಾಗಿ ನಡೆಸಲಾದ ಒಂದು ಕಾರ್ಯ ಅಂತ ಅರ್ಥ ಆಗತ್ತೆ. ಇಲ್ಲವೇ ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಅಂತ ಕರೀತಾರೆ. ಭಾರತದಲ್ಲಿ ದುಡಿಮೆಯಿಂದ ಆದಾಯ ಬರುವುದರ ಜೊತೆಗೆ ಜಾತಿ, ಪ್ರದೇಶ, ಹಾಗೆ ಲಿಂಗ, ಧರ್ಮದ ಸೇರಿಕೊಂಡು ಅಲ್ಲಿ ಅಸಮಾನತೆ ಉಂಟಾಗ್ತದೆ ಅಂತ ಒಂದು ಸೃಷ್ಟಿಯಾಗಿದೆ. ಅಸಮಾನತೆ ಸೃಷ್ಟಿಯಾಗಿದೆ. ಮಕ್ಕಳೇ, ಆಗಲೇ ಹೇಳಿದೆ ನಾನು, ದುಡಿಮೆಯಲ್ಲಿ ಅಸಮಾನತೆ ಇದೆ ಅಂತ. ಯಾವ ರೀತಿಯ ದುಡಿಮೆಯಲ್ಲಿ ಅಸಮಾನತೆ ಇದೆ ಅಂದರೆ, ನಾನು ಆಗಲೇ ಹೇಳಿದೆ, ನಿಮ್ಮ ಮನೆ ಕೆಲಸಕ್ಕೆ ಬರುವಂಥ ಯಾರು ಕೂಲಿ ಕಾರ್ಮಿಕರಲ್ಲಿ, ಆ ಕೂಲಿ ಕಾರ್ಮಿಕರಲ್ಲಿ ಹೆಣ್ಣಿರಲಿ ಗಂಡಿರಲಿ ಒಂದೇ ರೀತಿ ನೋಡುವುದಿಲ್ಲ ನಾವು. ಯಾಕಂತ ಹೇಳಿದ್ರೆ, ಹೆಣ್ಣಿಗೆ ಕಡಿಮೆ ವೇತನ ಕೊಡ್ತಾರೆ, ಗಂಡಿಗೆ ಹೆಚ್ಚಿನ ವೇತನ ಕೊಡ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇದು ವ್ಯತ್ಯಾಸ ಕಾಣೋದಿಲ್ವಾ ನಮಗೆ? ಹಾಂ, ವ್ಯತ್ಯಾಸ ಕಾಣುತ್ತೆ. ಹಾಗಾದರೆ ಆ ದುಡಿಮೆ ಅಸಮಾನತೆ ಅಂದ್ರೇನು ಅಂತ ನಮಗೆ ಬೇಕಾಗತ್ತೆ. ನೋಡಿ ಮಕ್ಕಳೇ, ದುಡಿಮೆಯ ಅಸಮಾನತೆ, ಇದಕ್ಕೆ ಒಂದು ಅರ್ಥ ಬೇಕಲ್ವಾ? ಸರಿ, ಹಾಗಾದರೆ ದುಡಿಮೆ ಅಸಮಾನತೆ ಅಂದ್ರೇನು? ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆ. ಉದಾಹರಣೆ ಕೊಡ್ತೇನೆ ನೋಡಿ. ಗಾರೆ ಕೆಲಸದವರು ಗಾರೆ ಕೆಲಸ ಬರ್ತಾರೆ ಮನೆಗೆ, ಹೆಣ್ಣಾಳು ಇರ್ತಾರೆ, ಗಂಡಾಳು ಇರ್ತಾರೆ, ಗಾರೆ ಕೆಲಸ ಮಾಡ್ತಾರೆ. ಗಂಡಾಳಿಗೆ 500 ರೂಪಾಯಿ ಕೊಟ್ಟರು, ಹೆಣ್ಣಾಳಿಗೆ 300 ರೂಪಾಯಿ ಕೊಟ್ಟರೆ ಇದು ಸಮಾನ ವೇತನ ಆಗುವುದಿಲ್ಲ. ಇದು ಅಸಮಾನತೆಯನ್ನು ತೋರಿಸ್ತದೆ. ಇನ್ನೊಂದು ಅರ್ಥವನ್ನು ಕೊಡುವ ನಾವು. ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಒಂದೇ ಸಮಯದಲ್ಲಿ ಮಾಡಿದಾಗ ಒಬ್ಬರಿಗೆ ಹೆಚ್ಚು ವೇತನ, ಇನ್ನೊಬ್ಬರಿಗೆ ಕಡಿಮೆ ವೇತನ ನೀಡುವುದು, ಇದನ್ನು ಕೂಡ ನಾವೇನು ಹೇಳ್ತೇವೆ? ದುಡಿಮೆಯಲ್ಲಿನ ಭೇದ ಭಾವ ಅಂತ ಕರಿತೇವೆ. ಆಗಲೇ ಹೇಳ್ತೇವೆ ನೋಡಿ, ಮಹಿಳೆಯರು ಮತ್ತು ಪುರುಷರ ಏನು ವ್ಯತ್ಯಾಸ? ಕೂಲಿಯಲ್ಲಿಯ ವ್ಯತ್ಯಾಸ. ಪುರುಷರಿಗೆ ಜಾಸ್ತಿ ಕೊಡೋದು, ಮಹಿಳೆಯರಿಗೆ ಕಡಿಮೆ ಕೊಡುವುದು, ಇದಾಗಬಾರ್ದು. ಇನ್ನು ನಾವು ಸರ್ಕಾರಿ ವ್ಯವಸ್ಥೆಗೆ ಬರುವ. ಸರ್ಕಾರಿ ವ್ಯವಸ್ಥೆಯಲ್ಲಿ ದುಡಿಮೆ ಅಸಮಾನತೆ ಕಡಿಮೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ದುಡಿಮೆಯ ಅಸಮಾನತೆ ಕಡಿಮೆ ಅಂತ. ಆದರೆ ಅಲ್ಲೂ ಕೂಡ ಶ್ರೇಣೀಕೃತ ಒಂದು ವ್ಯವಸ್ಥೆ ಇರುತ್ತೆ. ಅಲ್ಲಿ ನಾವು ಕಾಣಬಹುದು ಅಸಮಾನತೆಯನ್ನು ಕಾಣಬಹುದು ಅಂತ. ಇನ್ನು ನೋಡಿ, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಅದನ್ನು ಕಾರ್ಪೊರೇಟ್ ಕಂಪನಿಗಳು ಅಂತ ಹೇಳ್ತೇವಲ್ವಾ, ಅಲ್ಲಿ ಹೋದರೆ ಒಬ್ಬ ಉದ್ಯೋಗಿ ಎಷ್ಟು ವೇತನ ತಗೊಳ್ತಾನೆ ಅನ್ನೋದು ಅವನಿಗೆ ಗೊತ್ತಿರುವುದಿಲ್ಲ, ಇನ್ನೊಬ್ಬನಿಗೆ ಗೊತ್ತಿರುವುದಿಲ್ಲ. ಇದು ರಹಸ್ಯವಾಗಿ ಇಡ್ತಾರೆ. ಈಗ ಇಲ್ಲಿ ಬನ್ನಿ, ನಮ್ಮ ಕೃಷಿ ವಲಯಕ್ಕೆ ಬನ್ನಿ. ಅಲ್ಲಿ ದುಡಿಯುವವರು ಆಗಲೇ ಹೇಳಿದ ಹಾಗೆ ಅಲ್ಲಿ ಲಿಂಗ, ಗಂಡು ಹೆಣ್ಣುವನ್ನು ನೋಡ್ತಾರೆ, ಅವನ ವಯಸ್ಸನ್ನು ನೋಡ್ತಾರೆ, ಸಾಮರ್ಥ್ಯವನ್ನು ನೋಡ್ತಾರೆ. ಅವುಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ. ಇಲ್ಲಿ ಕೃಷಿ. ಇನ್ನು ಓದಿದವರು ಮತ್ತು ಓದದವರ ನಡುವೆ ಕೂಡ ಅಸಮಾನತೆ ಹೆಚ್ಚಿದೆ. ಓದದವರಿಗೆ ಕಡಿಮೆ ವೇತನ ಕೊಡ್ತಾರೆ, ಓದಿದವರಿಗೆ ಹೆಚ್ಚು ವೇತನ ಕೊಡ್ತಾರೆ. ನೋಡಿ, ಅದು ಕೂಡ ಅಸಮಾನತೆಯನ್ನು ತೋರಿಸ್ತದೆ. ಇನ್ನು ನಾವು ಇದಕ್ಕೆ ಬರುವ, ಎಲ್ಲಿ
ಈ ಚರಂಡಿ ಕೆಲಸ ಮಾಡುವವರು, ಹಾಗೆ ಕಸ ಗುಡಿಸುವವರು, ಅವರು ಸ್ವಚ್ಛತಾ ಕಾರ್ಮಿಕರು, ಹೌದಲ್ವಾ? ನಿಮ್ಮನೆ ನಗರದಲ್ಲೆಲ್ಲ ಸ್ವಚ್ಛವಾಗಿಡ್ತಾರಲ್ವಾ? ಯಾವುದೇ ಮಾಲಿನ್ಯ ಆಗುವುದನ್ನೆಲ್ಲ ತಡಿತಾರಲ್ವಾ? ಹಾಂ, ಸರಿ, ಅಲ್ಲಿ ಬರ್ತಾರಲ್ವಾ? ಅವರಿಗೆ ಅಷ್ಟು ವೇತನ ಇರುವುದಿಲ್ಲ. ಅಂದರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿಯನ್ನು ಕೊಡ್ತಾರೆ. ಇದು ಕೂಡ ಏನನ್ನು ಸೂಚಿಸ್ತದೆ? ವೇತನದ ಅಸಮಾನತೆ, ಅಂದರೆ ದುಡಿಮೆಯ ಅಸಮಾನತೆಯನ್ನು ತೋರಿಸ್ತದೆ. ಅಂದರೆ ದುಡಿಮೆ ಅಸಮಾನತೆ ನಮ್ಮಲ್ಲಿ ವರ್ಗ, ಆದಾಯ, ಸಂಭಾವನೆ, ಲಿಂಗ, ಪ್ರದೇಶ, ಜಾತಿ, ಧರ್ಮಾಧಾರಿತವಾಗಿ ನಡೀತದೆ. ಇದು ಸರಿನಾ? ಈ ರೀತಿ ಮಾಡಬಾರ್ದು. ಯಾಕಂತ ಹೇಳಿದರೆ ಸಮಾನತೆಯ ಇದು ವಿರುದ್ಧವಾಗಿದೆ. ದುಡಿಮೆಯಲ್ಲಿ ಸಮಾನತೆ ಇದ್ದಾಗ ವೇತನದಲ್ಲೂ ಕೂಡ ಸಮಾನತೆ ಇರಬೇಕು. ಮಕ್ಕಳೇ, ಇಲ್ಲಿವರೆಗೆ ನಾವೇನು ತಿಳ್ಕೊಂಡೆವು? ಒಂದು ಶ್ರಮ ವಿಭಜನೆಯ ಬಗ್ಗೆ ಪ್ಲೇಟೋ ಅವರು ತಮ್ಮ ರಿಪಬ್ಲಿಕ್ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರು. ಸಂತೋಷ್, ನೀನು ಹೇಳಪ್ಪ, ಅವ್ರು ಏನು ಹೇಳ್ತಾರೆ ಶ್ರಮ ವಿಭಜನೆಯ ಬಗ್ಗೆ ಪ್ಲೇಟೋರವರು? ಯಾವ ಪುಸ್ತಕದಲ್ಲಿ? ರಿಪಬ್ಲಿಕ್ ಪುಸ್ತಕದಲ್ಲಿ. ಓಕೆ. ಹಾಂ, ಸರಿ. ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ. ಈ ಸ್ವಾಭಾವಿಕ ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ. ಯು ಆರ್ ರೈಟ್, ಸರಿಯಾದ ಉತ್ತರ, ಗುಡ್. ಹಾಗೆ ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾರೆ? ಕಾರ್ಲ್ ಮಾರ್ಕ್ಸ್ ಶ್ರಮ ವಿಭಜನೆಯ ಬಗ್ಗೆ ಏನು ಹೇಳ್ತಾರೆ? ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಶ್ರಮ ವಿಭಜನೆ ಕಡಿಮೆ ಸೌಲಭ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ. ಸರಿ 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 ಮಿಸ್ಟರ್, ಸರಿ 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 ಇದೆ ಉತ್ತರ. ಅವರು 2 ವಿಧ ಮಾಡಿದ್ರಲ್ಲ, ಆ 2 ವಿಧ ಯಾವುದು? ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆ ಅಂತ. ಸರಿ, ಅದು ಹೇಗೆ ಉಂಟಾಗ್ತದೆ ಅಂತ ಗೊತ್ತುಂಟು ನಮಗೆ. ಇಂದು ಕೈಗಾರಿಕಾ ಸಮಾಜ ಅಲ್ವಾ? ಈ ಮಾಹಿತಿ ಸಮಾಜದಲ್ಲಿ ಶ್ರಮ ವಿಭಜನೆ ಹೇಗೆ ರೂಪಾಂತರಗೊಳ್ತದೆ? ಯಾವುದರ ಮೂಲಕ ರೂಪಾಂತರಗೊಳ್ತದೆ ಅಂದರೆ ಗಣಕಯಂತ್ರಗಳು, ಅಂದರೆ ಕಂಪ್ಯೂಟರ್ ಮೂಲಕ ರೂಪಾಂತರಗೊಳ್ತದೆ. ನಿನ್ನ ಉತ್ತರ ಸರಿ ಸರಿ ಸರಿ. ಈಗ ನೋಡಿ, ಶ್ರಮ ವಿಭಜನೆ ಯಾವುದಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದೆ ನಾನು? ವಿಶೇಷ ಪರಿಣಿತಿ ಅಂತ ಹೇಳಿದೆ ಅಲ್ವಾ? ರೈಟ್. ಹಾಗಾದರೆ ವಿಶೇಷ ಪರಿಣಿತಿ ಅಂದ್ರೇನು? ನೀನು ಹೇಳಪ್ಪ ಸಂಜೀವ್. ಸಂಜೀವ್, ನಿನ್ನ ಉತ್ತರ ಸರಿ. ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯವನ್ನು ಪಡೆಯುವುದು. ಇವು ಸರಿ ಸರಿ, ಅದು ಸರಿಯಾದ ಉತ್ತರ. ಹಾಗಾದರೆ ದುಡಿಮೆ ಅಂದರೆ ಏನು? ನಾನು ಹೇಳಿದೆ, ದುಡಿಮೆಯ ಬಗ್ಗೆ ಹೇಳಿದೆ ಅಲ್ವಾ? ದುಡಿಮೆ ಅಂದರೆ ಏನು? ನೀ ಹೇಳಪ್ಪ ಸಂಗೀತ. ಒಬ್ಬ ವ್ಯಕ್ತಿ ದೈಹಿಕ ಪರಿಶ್ರಮದಿಂದ ಅಥವಾ ಬೌದ್ಧಿಕ ಪರಿಶ್ರಮದಿಂದ ಆದಾಯ ಅಥವಾ ವಸ್ತು ರೂಪದ ಪ್ರತಿಫಲವನ್ನು ಪಡೆಯುವುದು. ನೀವು ಸರಿ ಹೇಳಿದೆ. ಅದಕ್ಕೆ ಬೇರೆ ಬೇರೆ ಅರ್ಥ ವಿವರಣೆಯನ್ನು ನೀಡಿದೆ ಅಂತ. ಹಾಗಾದರೆ ಅಸಮಾನತೆ ಅಂದರೆ ಏನು? ದುಡಿಮೆ ಅಸಮಾನತೆ. ಇನ್ನೊಬ್ರು ನೀನು ಹೇಳಮ್ಮ, ದುಡಿಮೆ ಅಸಮಾನತೆ ಅನ್ನುವುದನ್ನು. ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆ. ಇನ್ನೊಂದು ಅರ್ಥ ವಿವರಣೆ ಕೊಡಮ್ಮ ನೀನು. ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಒಂದೇ ಸಮಯದಲ್ಲಿ ಮಾಡಿದಾಗ ಒಬ್ಬರಿಗೆ ಹೆಚ್ಚು ವೇತನ, ಮತ್ತೊಬ್ಬರಿಗೆ ಕಡಿಮೆ ವೇತನ ನೀಡುವುದೇನಿದೆ ದುಡಿಮೆಯಲ್ಲಿನ ಭೇದ ಭಾವ ಅಥವಾ ಅಸಮಾನತೆ ಎನ್ನಬಹುದು. ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಉಂಟಾ? ಇಲ್ಲ. ಸರಿ ಉತ್ತರ. ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಹೇಗೆ ಇರುತ್ತೆ ಅಸಮಾನತೆ? ನೀನು ಹೇಳಪ್ಪ ಮುಸ್ತಫಾ. ಅಲ್ಲಿ ಒಬ್ಬ ಉದ್ಯಮಿ ತನ್ನ ಕೆಲಸಗಾರರಿಗೆ, ಉದ್ಯೋಗಿಗೆ ನೀಡುವ ಸಂಭಾವನೆ ಇನ್ನೊಬ್ಬ ಉದ್ಯೋಗಿಗೆ ತಿಳಿದಿರುವುದಿಲ್ಲ. ಇದು ಒಂದು ರೀತಿಯ ಅಸಮಾನತೆ.
ಇಲ್ಲಿ ನೋಡಿ, ಈ ಕರ್ಮಚಾರಿಗಳೆಲ್ಲ ಇರ್ತಾರಲ್ಲ, ಅವರಿಗೆ ಕಡಿಮೆ ವೇತನ ಕೊಡ್ತಾರೆ ಅಂತ ನೀವು ಹೇಳಿದ್ದೀರಿ. ಹೌದು, ಅವರು ಮಾಡುವ ಸ್ವಚ್ಛ ಕೆಲಸವನ್ನು ಮಾಡ್ತಾರೆ ಅಲ್ವಾ, ಅವರಿಗೆ ನಾವು ತುಂಬ ಕಡಿಮೆ ವೇತನ, ಕನಿಷ್ಠ ಕೂಲಿ ಏನಿದೆ ಅದಕ್ಕಿಂತ ಕಡಿಮೆ ವೇತನ ಕೊಡ್ತಾರೆ. ಇನ್ನು ಭಾರತ ಸಮಾಜದಲ್ಲಿ ಹೇಗೆ ನಡೀತದೆ ಅಸಮಾನತೆ? ಯಾವುದರ ಆಧಾರದ ಮೇಲೆ? ವರ್ಗ, ಆದಾಯ, ಸಂಭಾವನೆ, ಲಿಂಗ, ಪ್ರದೇಶ, ಸರಿ, ಮತ್ತೆ ಧರ್ಮದ ಆಧಾರಿತವಾಗಿ ನಡೀತಿದೆ. ಮಕ್ಕಳೇ, ಇಲ್ಲಿವರೆಗೆ ನಾವೇನೆಲ್ಲ ತಿಳ್ಕೊಂಡ್ವಿ? ನೀವೇನೆಲ್ಲ ತಿಳ್ಕೊಂಡ್ರಿ? ಸಮಯ ವಿಭಜನೆ ಅರ್ಥ, ಹಾಗೆ ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಏನು ಹೇಳಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ರಿ. ಆ ವಿಶೇಷ ಪರಿಣತಿ ಅಂದರೆ ಏನು ಗೊತ್ತಾಯಿತು ನಮಗೆ, ದುಡಿಮೆಯ ಅರ್ಥ ವಿವರಣೆಗಳು ಗೊತ್ತಾಯಿತು, ಹಾಗೆ ದುಡಿಮೆಯ ಅಸಮಾನತೆ, ಭೇದ ಭಾವ ಅಂತ ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ನಾವು ದುಡಿಮೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ದುಡಿಮೆ ಅಂದರೆ ಏನು ಅಂತ, ದುಡಿಮೆಯ ಅಸಮಾನತೆ ಬಗ್ಗೆ ತಿಳ್ಕೊಂಡಿವಲ್ವಾ. ಹಾಗೆ ದುಡಿಮೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಇದ್ದಾರಲ್ವ, ಅಲ್ವೇನಾ ಸಂಜೀವ್? ಹಾಂ, ಅವರು ಕೆಲಸ ಮಾಡ್ತಾರಲ್ವ, ಬೆಳಿಗ್ಗೆ ಎದ್ದು ನಿಮಗೆ ತಿಂಡಿ ಮಾಡಿ, ಹಾಗೆ ಬಟ್ಟೆ ಇಸ್ತ್ರಿ ಹಾಕಿ ಕಳಿಸ್ತಾರಲ್ವ. ಹಾಂ, ಅದು ಯಾವ ರೀತಿಯ ದುಡಿಮೆ? ಅದಕ್ಕೆ ನಿಮ್ಮ ತಂದೆ ವೇತನ ಕೊಡ್ತಾರಾ? ಇಲ್ಲ. ಹಾಗೆ ಈ ದುಡಿಮೆ ಇದೆಯಲ್ಲ ಮಕ್ಕಳೇ, ಅದನ್ನು ಎರಡು ರೀತಿಯ ದುಡಿಮೆ ಅಂತ ನಾವು ವಿಭಾಗಿಸ್ತೇವೆ. ಒಂದು ಸಂಭಾವನೆ ರಹಿತ ದುಡಿಮೆ, ಇನ್ನೊಂದು ಸಂಭಾವನೆ ಸಹಿತ ದುಡಿಮೆ ಅಂತ ಹೇಳಿ ಎರಡು ವಿಧದಲ್ಲಿ ನಾವು ವಿಂಗಡಿಸ್ತೇವೆ. ಸಹಿತ ದುಡಿಮೆ ಅಂತ ಹೇಳಿ ವಿಂಗಡಿಸ್ತೇವೆ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ಸಂಭಾವನೆ ರಹಿತ ದುಡಿಮೆ ಅಂದ್ರೇನು ಅಂದರೆ, ಒಬ್ಬರ ದುಡಿಮೆ ಯಾವುದೇ ಪ್ರತಿಫಲ ಇಲ್ಲದೆ, ಯಾವುದೇ ಸಂಭಾವನೆ ತಗೊಳ್ಳದೆ, ಅದು ಹಣದ ರೂಪದಲ್ಲೇ ಇರ್ಬೋದು, ವಸ್ತುಗಳ ರೂಪದಲ್ಲಿ ಇರ್ಬೋದು, ಯಾವುದನ್ನು ತಗೊಳ್ಳದೆ ಮಾಡುವ ದುಡಿಮೆ ಅಂತ ಅದನ್ನೇ ಹೇಳುವಂಥ, ಅದನ್ನು ಸಂಭಾವನೆ ರಹಿತ ದುಡಿಮೆ ಅಂತ. ಇದನ್ನು ಹೇಗೆ ಕೊಡ್ತಾರೆ ಗೊತ್ತುಂಟಾ? ಕೆಲವೊಮ್ಮೆ ಒಂದು ದಿನದ ಆಧಾರದಲ್ಲಿ, ಒಂದು ತಿಂಗಳ ಆಧಾರದಲ್ಲಿ ಹೀಗೆಲ್ಲ ಕೊಡ್ತಾರೆ. ಮಕ್ಕಳೇ, ನಾವು ದುಡಿಮೆಯನ್ನು ತಿಳ್ಕೊಂಡಿದ್ದೇವೆ. ದುಡಿಮೆಯಲ್ಲಿ ಎರಡು ರೀತಿಯ ದುಡಿಮೆ ಇದೆ ಅಂತ. ಒಂದು ಸಂಭಾವನೆ ರಹಿತ, ಇನ್ನೊಂದು ಸಂಭಾವನೆ ಸಹಿತ. ಯಾರ ದುಡಿಮೆಗೆ ಯಾವುದೇ ಸಂಭಾವನೆ ಅಥವಾ ವಸ್ತು ರೂಪದ ಪ್ರತಿಫಲ ಇಲ್ಲವೋ ಆ ದುಡಿಮೆಯನ್ನು ಸಂಭಾವನೆ ರಹಿತ ದುಡಿಮೆ ಅಂತ ಕರೀತಾರೆ. ಇಲ್ಲಿ ನಿಮ್ಮ ತಾಯಿ ನಿಮ್ಮ ಮನೆಯಲ್ಲಿ ಮಾಡುವ ಕೆಲಸವನ್ನು, ಅದಕ್ಕೆ ನಿಮ್ಮ ತಂದೆ ಯಾವುದೇ ಸಂಭಾವನೆ ಕೊಡುವುದಿಲ್ಲ. ಯಾವೆಲ್ಲ ಕೆಲಸ ಗೊತ್ತುಂಟಾ? ಬೆಳಿಗ್ಗೆ ಎದ್ದು ನಿಮಗೆ ಊಟ ತಿಂಡಿ ಎಲ್ಲ ಮಾಡಿ, ತೋಟಕ್ಕೆ ಹೋಗುವವರಿದ್ದರೆ ಅವರು ತೋಟಕ್ಕೆ ಹೋಗುವವರಿಗೆ ತಿಂಡಿ ಬುತ್ತಿ ಎಲ್ಲ ಕಟ್ಟಿಕೊಟ್ಟು ಕಳಿಸ್ತಾರೆ. ಇದಕ್ಕೆ ಯಾವುದೇ ವೇತನ ಕೊಡುವುದಿಲ್ಲ ಅಂತ. ಇದು ಹೇಗೆ ನಡೀತದೆ ಅಂತ ಹೇಳಿದರೆ, ಕುಟುಂಬದ ಸದಸ್ಯರೇ ಪ್ರೀತಿಯಿಂದ ಮಾಡ್ತಾರೆ. ನೀವು ಕೂಡ ತಂದೆಯ ಕೆಲಸದಲ್ಲಿ ನೆರವಾಗೋದಿಲ್ವಾ? ಅದಕ್ಕೆ ತಂದೆ ಇದು ಕೊಡ್ತಾರಾ? ಯಾವುದೇ ವೇತನ ಕೊಡ್ತಾರಾ? ಇಲ್ಲ. ಕೆಲವೊಮ್ಮೆ ಒತ್ತಾಯ ಮಾಡ್ತಾರೆ, ಮಾಡಲೇಬೇಕು ಅಂತ ಹೇಳಿ, ಹಾಗೆ ನಡೀತದೆ. ಕೆಲವೊಮ್ಮೆ ನೀವೇ ಸ್ವ ಇಚ್ಛೆಯಿಂದ ನಾನು ಮಾಡ್ತೇನಪ್ಪ ಅಂತ ಹೇಳಿ, ನಾನು ಮಾಡ್ತೇನಮ್ಮ ಅಂತ ಹೋಗ್ತೀರಲ್ವಾ? ಹಾಂ, ಸ್ವ ಇಚ್ಛೆಯಿಂದ ನಡೀತದೆ. ಇಲ್ಲಿ ಯಾವುದೇ ಪ್ರತಿಫಲ ಇರುವುದೇ ಇಲ್ಲ, ಬಯಸುವುದೇ ಇಲ್ಲ. ಈಗ ನೋಡಿ, ಶಾಲೆಗಳಲ್ಲೆಲ್ಲ ನೀವು NCC ಸೇರ್ಕೊಂಡಿದ್ದೀರಲ್ಲ, ಹಾಂ ಹಾಂ ಹಾಂ, ಹಾಗೆ NSS, ರಾಷ್ಟ್ರೀಯ ಸೇವಾ ಯೋಜನೆ, ಅದಕ್ಕೆ ಸೇರಿಸ್ಕೊಳ್ತಾರೆ.
ಇಲ್ಲಿ ಯಾವುದೇ ಆರ್ಥಿಕ ಚಟುವಟಿಕೆ ಅವರು ಶ್ರಮ ಮಾಡ್ತಾರೆ, ಯಾವುದೇ ಹಣ ಕೊಡುವುದಿಲ್ಲ ನೋಡಿ ಅಲ್ಲಿ. ಇದೆಲ್ಲ ವೇತನ ರಹಿತ ದುಡಿಮೆ. ಈಗ ನೋಡಿ, ನಿಮ್ಮ ಶಾಲೆಗೆ ಮೊನ್ನೆ ಪಾಠ ಮಾಡುವುದಕ್ಕೆ ಬರ್ತಾರಲ್ಲ ಆ ಶಿಕ್ಷಕ ವಿದ್ಯಾರ್ಥಿಗಳು, ಅವರಿಗೆ ಇಲಾಖೆ ಹಣ ಕೊಡ್ತದಾ? ಇಲ್ಲ. ಅದು ತರಬೇತಿ ಒಂದು ಭಾಗ ನೋಡಿ. ಹಾಗೆ ಶಿಕ್ಷಣದ ಒಂದು ಭಾಗವಾಗಿ ಕೆಲವೊಂದು ತರಬೇತಿಯನ್ನು ಪಡ್ಕೊಳ್ತಾರೆ, ಅವರಿಗೂ ಕೂಡ ಯಾವುದೇ ಏನಿಲ್ಲ ಸಂಭಾವನೆ ಸಿಗುವುದಿಲ್ಲ ಅಂತ. ಈಗ ನೋಡಿ, ITI ಕಲಿಯುವ ವಿದ್ಯಾರ್ಥಿಗಳು, ಅವರು ಕೂಡ ತಮ್ಮ ಕೋರ್ಸ್ನ ಒಂದು ಭಾಗವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗೆ ನರ್ಸ್ಗಳು, ದಾದಿಯರು ಅವರ ಕೋರ್ಸ್ನ ಒಂದು ಭಾಗವಾಗಿ ಒಂದು ಕಡೆ ಸೇರಿಕೊಂಡು ಕೆಲಸವನ್ನು ಮಾಡ್ತಾರೆ, ಅವರಿಗೆ ಯಾವುದೇ ವೇತನ ಕೊಡುವುದಿಲ್ಲ. ಇದು ಕೂಡ ಸಂಭಾವನೆ ರಹಿತ ದುಡಿಮೆ ಅಂತ ಹೇಳ್ತೇವೆ. ಹಾಗಾದರೆ ಅದರ ಇನ್ನೊಂದು ಇದೆಯಲ್ಲ, ಸಂಭಾವನೆ ಸಹಿತ ದುಡಿಮೆ ಅಂತ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ, ನಿಗದಿತ ವೇತನವನ್ನು ಒಂದು ಘಟಕಗಳ ಆಧಾರದಲ್ಲಿ, ದಿನಗೂಲಿಯ ಆಧಾರದಲ್ಲಿ, ವಾರ ತಿಂಗಳ ಆಧಾರದಲ್ಲಿ ಅವರು ಮಾಡುವ ಕುಶಲ ಕೆಲಸಕ್ಕೆ ಅಥವಾ ಅರೆಕುಶಲ ಕೆಲಸಕ್ಕೆ ವೇತನವನ್ನು ನೀಡ್ತಾರೆ. ಒಂದು ನಿಗದಿತ ವೇತನವನ್ನು ನೀಡ್ತಾರೆ, ಸಂಭಾವನೆಯನ್ನು ನೀಡ್ತಾರೆ. ಅದು ವೇತನ ಸಹಿತ ದುಡಿಮೆ ಅಂತ ಕರೀತಾರೆ. ಈಗ ನೋಡಿ, ಇಲ್ಲಿ ಕೂಲಿ ಅನ್ನುವಂಥ ಒಂದು ಶಬ್ದ ಬರ್ತದೆ. ನಾವು ಕಾರ್ಮಿಕರಿಗೆ ಕೂಲಿ ಕೊಡ್ತಾರೆ ಅಂತ ಕೇಳಿದ್ದಿರ್ಬೋದು, ನಿಮ್ಮ ಮನೆಯಲ್ಲಿ ಕೂಲಿ ಎಷ್ಟು ಅಂತ, ಕೆಲಸಕ್ಕೆ ಹೋದವರಿಗೆ ಕೂಲಿ ಎಷ್ಟು ಅಂತ ಶಬ್ದವನ್ನು ಕೇಳ್ತೇವೆ. ಹಾಗಾದರೆ ಕೂಲಿ ಅಂದರೆ ಏನು? ಕೂಲಿ ಅಂತ ಹೇಳಿದರೆ ದುಡಿಮೆಯ ಅವಧಿಯ ಆಧಾರದಲ್ಲಿ ಅವರಿಗೆ ಒಟ್ಟುಗೂಡಿಸಿ ನೀಡುವ ಒಂದು ಕೂಲಿ ಅಥವಾ ಸಂಭಾವನೆ. ಇದನ್ನು ಏನು ಹೇಳ್ತಾರೆ? ಕೂಲಿ ಅಂತ ಕರೀತಾರೆ. ಇದನ್ನು ಗಂಟೆ ಇರ್ಬೋದು, ತಿಂಗಳು, ವಾರ, ಇದರ ಆಧಾರದ ಮೇಲೆ ನೀಡಲಾಗ್ತದೆ. ಇದರಲ್ಲಿ ದೊಡ್ಡವರು ಸಣ್ಣವರು ಅಂತ ಬರುವುದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಹಾಗೆ ಬೀದಿ ವ್ಯಾಪಾರಿಗಳಿರ್ತಾರಲ್ಲ, ಅವರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರದವರು ಕೂಡ ಈ ದುಡಿಮೆ ಮಾಡ್ತಾರೆ, ಕೂಲಿ ಪಡ್ಕೊಳ್ತಾರೆ. ಹೊಲಗದ್ದೆಗಳಲ್ಲಿ ಕೂಡ ದುಡಿಮೆ ಮಾಡ್ತಾರೆ ನೋಡ್ಬೋದು ನಾವು. ಕೈಗಾರಿಕೆಗಳಲ್ಲಿ ದುಡಿಮೆ ಮಾಡ್ತಾರೆ. ನಾವು ಶಾಲೆ ಶಿಕ್ಷಕರಾಗಿ ನಾವು ಕೂಡ ದುಡಿಮೆ ಮಾಡ್ತೇವೆ. ಕಟ್ಟಡ ಕಟ್ಟುವವರನ್ನು ನೋಡಿದ್ದೀರಿ. ಹಾಗೆ ನೋಡಿ, ಆ ಇಟ್ಟಿಗೆ ಬಟ್ಟಿಯಲ್ಲಿ ಇರೋರನ್ನು ನೋಡಿಲ್ವೇನೋ? ಹಾಂ, ನೋಡಿರ್ತೇವೆ ನೀನು, ಅವರನ್ನು ನೋಡಿದ್ದೇವೆ. ಈಗ ನೋಡಿ, ನಿಮ್ಮ ಬೈಕು ರಿಪೇರಿ ಬಂದರೆ ಎಲ್ಲಿ ಹೋಗ್ತೀರಾ? ಹಾಂ, ಗ್ಯಾರೇಜ್. ಆ ಗ್ಯಾರೇಜಲ್ಲೂ ಕೂಡ ದುಡಿಮೆ ಮಾಡ್ತಾರೆ. ಈಗ ನಾವು ಹಳ್ಳಿಗೆ ಹೋಗಿ, ನೀವು ಹಳ್ಳಿಯ ಜನ ಮೊದಲೇನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಒಂದು ಬೇರೆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು ಅವರಿಗೆ. ಅಲ್ಲಿ ತಮ್ಮ ಆಂತರಿಕ ಸಂಬಂಧಕ್ಕಾಗಿ, ಒಂದು ಆರ್ಥಿಕ ಸಂಬಂಧಗಳಲ್ಲಿ ಒಂದು ಹೊಸ ವ್ಯವಸ್ಥೆ, ಆ ಕಾಲದಲ್ಲಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಏನು ವ್ಯವಸ್ಥೆ ಅಂತ ಹೇಳಿದರೆ, ಒಂದು ವಸ್ತುವನ್ನು ಕೊಟ್ಟು ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು. ಈಗ ನೋಡಿ, ನಮ್ಮ ಮನೆಯಲ್ಲಿ ಅಕ್ಕಿ ಇದೆ, ಇನ್ನೊಬ್ಬರಿಗೆ ಕೆಲವೊಂದು ವಸ್ತು ತರಕಾರಿ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಅಕ್ಕಿಯನ್ನು ಕೊಡು, ಓಕೆ, ಅವರಿಂದ ತರಕಾರಿಯನ್ನು ತಗೊಳ್ತು. ಇಂಥ ಒಂದು ವ್ಯವಸ್ಥೆ ಇತ್ತು. ಇದನ್ನು ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾರೆ. ಅಂದರೆ ವಸ್ತುವಿಗೆ ಬದಲಾಗಿ ವಸ್ತುವನ್ನು ಕೊಟ್ಟು ತಗೊಳ್ಳೋದು, ಒಂದು ವಿನಿಮಯ ಮಾಡಿಕೊಳ್ಳುವಂಥ ಪದ್ಧತಿ. ಅಂದರೆ ದೈಹಿಕ ಶ್ರಮ ಆಧಾರಿತ ದುಡಿಮೆಗೆ ಹಣದ ಬದಲಾಗಿ, ದೈಹಿಕ ಆಧಾರಿತ ದುಡಿಮೆಗೆ ಹಣದ ಬದಲಾಗಿ ಆಹಾರ ಪದಾರ್ಥಗಳನ್ನು ಸಂಭಾವನೆ ರೂಪದಲ್ಲಿ ನೀಡಲಾಗುತ್ತಿತ್ತು. ಆಗಲೇ ಹೇಳಿದೆ, ಈ ಪದ್ಧತಿಯನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾರೆ. ನೋಡಿ ಮಕ್ಕಳೇ, ನಾವು ಇಲ್ಲಿವರೆಗೆ ಈ ಪಾಠದಲ್ಲಿ ಒಂದು ದುಡಿಮೆ ಅಂದರೆ ಏನು ಅಂತ ತಿಳ್ಕೊಂಡೆವು ಅಲ್ವಾ? ಹಾಗೆ ಶ್ರಮ ವಿಭಜನೆಯ ಬಗ್ಗೆ ಪ್ಲೇಟೋ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡೆವು ನಾವು ಅಲ್ವಾ? ಆ ಪ್ಲೇಟೋ ಪುಸ್ತಕ ಯಾವುದದು? ರಿಪಬ್ಲಿಕ್. ಅದನ್ನು ತಿಳ್ಕೊಂಡೆವು. ಹಾಗೆ ಕಾರ್ಲ್ ಮಾರ್ಕ್ಸ್ ಅರೆಕುಶಲ ಕಾರ್ಮಿಕರನ್ನು ನಿರ್ಮಿಸ್ತದೆ ಅಂತ ಹೇಳ್ತಾರೆ. ಯಾವುದು? ಶ್ರಮ ವಿಭಜನೆ. ಅದನ್ನು ತಿಳ್ಕೊಂಡೆವು ಅಲ್ವಾ? ವಿಶೇಷ ಪರಿಣಿತಿಯ ಬಗ್ಗೆ ತಿಳ್ಕೊಂಡೆವು. ಯಾವುದಾದರೂ ಒಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು
ಪರಿಣತಿ ತರಬೇತಿಯನ್ನು ಹೊಂದುವುದು ಅಂತ ಹೇಳಿದ್ದು ಹೌದಲ್ವ? ಸರಿ ಸರಿ ಸರಿ, ನೀವು ಹೇಳಿದ್ದು ಸರಿ, ಅದನ್ನು ತಿಳ್ಕೊಂಡೆವು. ಹಾಗೇ ದುಡಿಮೆ ತಿಳ್ಕೊಂಡೆವು, ಆರ್ಥಿಕ ಪ್ರತಿಫಲವನ್ನು ಇಟ್ಟುಕೊಂಡು ದೈಹಿಕ ಶ್ರಮ ಅಥವಾ ಬೌದ್ಧಿಕ ಶ್ರಮ ಮಾಡುವುದನ್ನು ದುಡಿಮೆ ಅಂತ ತಿಳ್ಕೊಂಡೆವು. ಇನ್ನು ದುಡಿಮೆಯ ವಿಧ ಅಸಮಾನತೆಯನ್ನು ತಿಳ್ಕೊಂಡೆವು ನಾವು. ಸಂಭಾವನೆ ಸಹಿತ, ಸಂಭಾವನೆ ರಹಿತ ದುಡಿಮೆಯ ಬಗ್ಗೆ ತಿಳ್ಕೊಂಡೆವು. ವಿದ್ಯಾರ್ಥಿಗಳೇ, ನಾವು ಇಲ್ಲಿಗೆ ಈ ಅವಧಿಯನ್ನು ಮುಗಿಸುವ. ಮುಂದಿನ ಅವಧಿಯ ಬಗ್ಗೆ ತಿಳ್ಕೊಳ್ಳುವ. ನಮಸ್ಕಾರ.